ನನ್ನ ಹೆಸರು ರಮೇಶ್ ಅಂತೇಳಿ, ಬೆಸ್ಕಾಮಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಿಟೈರ್ಡ್ ಆಗಿದ್ದೇನೆ. ಇವರು ನಮ್ಮ ಮನೆಯವರು, ಇವರು ಜಯಂತಿ ಅಂತೇಳಿ ಹೌಸ್ ವೈಫು. ನಾವು ಈ ಇನ್ಸ್ಪೈರ್ ಇಂಡಿಯಾದಿಂದ 2008ರಿಂದನೂ ನಾವು ಕಾಂಟ್ಯಾಕ್ಟಲ್ಲಿ ಇದ್ವಿ. ಸ್ಟಾರ್ಟಿಂಗ್ ನಾವು ಮ್ಯೂಚುವಲ್ ಫಂಡಲ್ಲೇ ನಾವು ಇನ್ವೆಸ್ಟ್ ಮಾಡ್ತಾ ಹೋದ್ವಿ. ಆವಾಗ ನಮಗೆ ಪ್ಲ್ಯಾನ್ಸ್ ಅಂತ ಏನು ಇರಲಿಲ್ಲ, ಅಥವಾ ಎಜುಕೇಷನು, ಮಗಳ ಮದುವೆ ಆ ಥರದ್ದು ಏನೂ ಇರಲಿಲ್ಲ. ಬಟ್ ವರ್ಷ ರೈಸ್ ಮಾಡ್ತಾ ಒಂದು 10 ವರ್ಷದವರೆಗೂ ನಾನು SIP ಮಾಡ್ತಾ ಹೋದೆ. ಈಗ ನನಗೆ ಒಳ್ಳೆ ಅಮೌಂಟು ಅಕ್ಯುಮುಲೇಟ್ ಆಗಿದೆ. ನೋಡಿದಾಗ ಖುಷಿ ಆಗ್ತದೆ. ಇದಕ್ಕೆ ಕಾರಣಕರ್ತರು ಶರಣ್ ಪಾಟೀಲ್ರು ಮತ್ತು ಪದ್ಮನಾಭ ಅವರು. ನನ್ನ ಹಿಂದೆ ಜರ್ನಿಯಲ್ಲಿ ಯಾವುದು EMI ಕಟ್ತಾ ಇರಲಿಲ್ಲ, ಲೋನ್ ತೊಗೊಂಡು ನಾನು ಯಾವುದನ್ನು ಮಾಡ್ತಾ ಇರಲಿಲ್ಲ. ಒಂದು ಲಮ್ಸಮ್ ಅಮೌಂಟ್ ಆದಮೇಲೆ ಒಬ್ಬಳು ಮಗಳು ಮದುವೆ ಆಯಿತು. ಮತ್ತೆ ಎರಡನೇವಳು ಫಾರಿನ್ಗೆ USA ಓದ್ಲಿಕ್ಕೆ ಹೋದ್ಲು. ಆವಾಗ ಆ ಮೂಮೆಂಟಲ್ಲಿ ನನಗೆ ಒಂದು 70-80 ಲಕ್ಷ ಬೇಕು ಅಂತ ಹೇಳಿದ್ರು ಓದ್ಲಿಕ್ಕೆ. ಈ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿದ್ದನ್ನ ಸ್ವಲ್ಪ ಅಮೌಂಟ್ ನ ಅವಳಿಗೆ ಕೊಟ್ಟೆ. ಮತ್ತೆ ಅಲ್ಲೇ US ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಎರಡನೇ ಮಗಳ ಮದುವೆನೂ ಮಾಡಿದೆ. ಮಗಳನ್ನು US ಅಲ್ಲಿ ಇದ್ದಾನೆ. ಮತ್ತೆ ನಮ್ಮ ಹುಡುಗ ಅವನು US ಅಲ್ಲಿ ಇದ್ದಾನೆ. ಬೆಂಗಳೂರಲ್ಲಿ ಬ್ಯೂಟಿಫುಲ್ ಆಗಿ ಮದುವೆ ಮಾಡಿದ್ವಿ. ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಆಮೇಲೆ NPS ಇನ್ಸ್ಪೈರ್ ಇಂಡಿಯಾದಿಂದಾನೇ ಗೊತ್ತಾಗಿದ್ದು. ಅವುಗಳನ್ನು ಇನ್ವೆಸ್ಟ್ ಮಾಡ್ತಾ ಹೋದೆ. ಬ್ಯೂಟಿಫುಲ್ ಆಗಿ ನಂದು ಪ್ಲಾನಿಂಗ್ ಆಯಿತು. ಬೆಸ್ಟ್ ಪ್ಲಾನ್, ಅಸೆಟ್ ಅಲೋಕೇಶನ್, ಡೈವರ್ಸಿಫಿಕೇಶನ್, ಕ್ಯಾಪಿಟಲ್ ಅಪ್ರಿಸಿಯೇಷನ್, ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ನಾಲೆಜ್ ಬಂತು. ಈಗ ಇನ್ನು ಮೊದಲೇ ನಾವು ಇನ್ವೆಸ್ಟ್ ಮಾಡೋ ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಹೇಗೋ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ವಿ, ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾ ಇದ್ವಿ. ಇನ್ಸ್ಪೈರ್ ಇಂಡಿಯಾ ಸಿಕ್ಕಿದಾಗಿಂದ ಇನ್ವೆಸ್ಟ್ ಹೇಗೆ ಮಾಡಬೇಕು ಅನ್ನೋದು ಅವರಿಂದ ಪ್ರಾಪರ್ ಆಗಿ ಗೈಡ್ ಸಿಕ್ಕಿದ್ರಿಂದ ಅದು ಮಾಡ್ತಾ ಹೋದ್ವಿ. ಏನೇನು ಸೆಮಿನಾರ್ಸು ಮೀಟಿಂಗ್ಸ್ಗಳನ್ನ ಏನು ಹೇಳ್ತಾ ಇದ್ದಾರೆ ಅವುಗಳನ್ನೆಲ್ಲ ಹೋಗಿ ಅಟೆಂಡ್ ಮಾಡ್ತಾ ಇದ್ವಿ. ಮತ್ತು ಹಾಗೆ ಮತ್ತೆ ನಾವು ಇನ್ವೆಸ್ಟ್ ಮಾಡ್ತಾ ಹೋದ್ವಿ. ಬ್ಯೂಟಿಫುಲ್ ಆಗಿ ನಮ್ಮ ಪೋರ್ಟ್ಫೋಲಿಯೋ ಬೆಳೆತು. ಮತ್ತು ಈಗ ನಮ್ಮ ಪೋರ್ಟ್ಫೋಲಿಯೋ ಅಪರೂಪಕ್ಕೆ ಯಾವಾಗ ನೋಡುವಾಗ ಭಯಂಕರ ಖುಷಿ ಆಗುತ್ತೆ. ಫೈನಾನ್ಷಿಯಲ್ ಗೋಲ್ಗಳೆಲ್ಲವೂ ಅಚೀವ್ ಆಯಿತು. ಮಗಳು US ಓದ್ದು ಮದುವೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತು. ಡೆಟ್ ಫ್ರೀ ಲೈಫ್. ಐ ಆಮ್ ಹ್ಯಾಪಿ. ಮೊನ್ನೆ ದುಬೈಗೆ ಹೋಗಿದ್ವಿ, ಮೊನ್ನೆ ಶ್ರೀನಗರ ಆ್ಯಂಡ್ ಅಮೃತ್ಸರ್ಗೆ ಹೋದ್ವಿ. ಈಗ ನಾವು ಎಲ್ಲಿ ಬೇಕಾದ್ರೂ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ ರಿಟೈರ್ಮೆಂಟ್ ಲೈಫ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ಫೈನಾನ್ಷಿಯಲ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಬೆನಿಫಿಟ್ ಆಗುತ್ತೆ. ಆಮೇಲೆ ನಮಗೆ ಗೋಲ್ಗಳು ಅಚೀವ್ ಮಾಡೋದಕ್ಕೆ ಇನ್ಸ್ಪೈರ್ ಇಂಡಿಯಾ ಒಳ್ಳೆ ಗೈಡ್ ಮಾಡುತ್ತೆ. ಇದರಿಂದ ನನಗೆ ಹೆಲ್ಪ್ ಆಗಿದೆ. ನನ್ನ ಕೊಲೀಗ್ಸ್ಗಳನ್ನ ಒಂದಿಷ್ಟು ಜನರನ್ನ ಹೇಳಿದೆ, ಅವ್ರುಗಳು SIP ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಮೀಟ್ ಮಾಡಿದಾಗ ಹೇಳ್ತಾ, ಇಲ್ಲ ಸರ್ ತುಂಬ SIP ಮಾಡೋದು ಹೇಳಿದ್ದರಿಂದ ಇನ್ನು ನಮ್ಮ ಗೋಲ್ಸ್ಗಳು ಇತ್ತು, ಅದನ್ನೆಲ್ಲ ಭಾಳ ಹೆಲ್ಪ್ ಆಯಿತು ಅಂತ ನನ್ನ ಕೊಲೀಗ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದನ್ನು ನಮಗೂ ಖುಷಿ ಆಗ್ತದೆ. ನಾನು ಆರಾಮಾಗಿದ್ದೇನೆ. ನನ್ನ ಇನ್ವೆಸ್ಟ್ಮೆಂಟ್ ದುಡಿತಾ ಇದೆ. ಈಗ ನಾನು ಇನ್ಸ್ಪೈರ್ ಇಂಡಿಯಾಗೆ ಹೋದಾಗ ನಮ್ಮ ಮನೆಗೆ ಹೋದಂಗೆ ಅನ್ಸುತ್ತೆ. ಎಲ್ಲರೂ ಫ್ರೆಂಡ್ಲಿ. ಥ್ಯಾಂಕ್ಸ್ ಇನ್ಸ್ಪೈರ್ ಇಂಡಿಯಾ. ಮತ್ತು ಅಲ್ಲೆಲ್ಲ ಕೆಲಸ ಮಾಡೋರ್ಗು ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೈಡ್ ಮಾಡಿದ ಶರಣ್ ಪಾಟೀಲ್ಗೂ ಮತ್ತು ಪದ್ಮನಾಭಗೂ ನಾನು ಯಾವಾಗಲೂ ಚಿರಋಣಿ ಆಗ್ತೀನಿ ಅಂತ ಹೇಳಿ ಈ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. Mutual fund investments are subject to market risks. Read all scheme-related documents carefully.